ಗೀತಾ ಸೀರಿಯಲ್ ಮುಗಿಸಿದ್ರಿ, ಆಮೇಲೆ ನಿಮಗೆ ಬಿಗ್ ಬಾಸ್ ಕಾಲ್ ಬಂತು. ಅದಕ್ಕೂ ಮುಂಚೆ ಸೆಲೆಬ್ರಿಟಿ ಬಿಗ್ ಬಾಸ್ ಅಂತ ಒಂದು ಮಾಡ್ತಾರೆ. ಅದರಲ್ಲಿ ನೀವು ಹೋಗಿದ್ರಿ, ಮಿನಿ ಸೀಸನಲ್ಲಿ ಹೋಗಿದ್ರಿ. ನೀವು ಅಂದ್ಕೊಂಡಿದ್ರಾ ಆ ಮಿನಿ ಸೀಸನ್ ಥರನೇ ಇರುತ್ತೆ ಇದು, ಆರಾಮಾಗಿದ್ದು ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಒಂದು ಕೈ ನೋಡೋಣ ಅಂದ್ಕೊಂಡೇನಾದ್ರು ಹೋದ್ರಾ ನೀವು ಅಂತ? ಇದಕ್ಕೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಸೀಸನ್ಗೆ. ಓಕೆ. ಯಾಕಂದ್ರೆ ನಾನು ಹಿಂಗೆ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಮಿನಿ ಸೀಸನಲ್ಲಿ ಹಂಗೆಲ್ಲ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ. ಆದರೆ ಮೊಟ್ಟೆ ಊಟ ಎಷ್ಟು ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೊಳಕ್ಕೆ ಐಟಮ್ಸ್ ಕೊಡೋರು, ಅದನ್ನ ಮಾಡ್ಕೊತಾ ಇದ್ವಿ. ಬಟ್ ಒಂದು ಜಗಳ ಇರ್ತಾರಲ್ಲ, ಬರೀ ಟಾಸ್ಕು ಆಮೇಲೆ ಮನೇಲಿ ಇರೋ ರೀತಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ನನ್ಗೆ ಆಲ್ಮೋಸ್ಟ್ ಎಲ್ಲರೂ ಎಷ್ಟೊಂದು ಜನ ಹೇಳಿದ್ರು, ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಹೋಗಿದ್ರಲ್ಲ ಬಿಗ್ ಬಾಸ್, ಅವರು ಹೇಳಿದ್ರು ಈ ಥರ ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ಸೊ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಓಕೆ. ಧನುಷ್ ಹತ್ರ ನೇಮ್ ಇತ್ತು, ಫೇಮ್ ಇತ್ತು. ಆಲ್ರೆಡಿ ನೀವು ಸೀರಿಯಲ್ ಹೀರೋ ಆಗಿ ತುಂಬ ಹೆಸರು ಮಾಡಿದ್ರಿ, ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿದ್ರಿ. ಸೊ ಬಿಗ್ ಬಾಸನ್ನು ಚೂಸ್ ಮಾಡಿದ್ದ ಮೇನ್ ರೀಸನ್ ಏನು ಧನುಷ್ ಅವರು? ನಾನು ಬಂದು ಕೇಳಿದಾಗ ನಾನು ಬರಲ್ಲ ಅಂತಾನೆ ಅಂತಿದ್ದೆ ಬಿಗ್ ಬಾಸ್ಗೆ. ಅದಾದ್ಮೇಲೆ ನಮ್ಮಮ್ಮ ನನ್ನ ವೈಫ್ ಫೋರ್ಸ್ ಮಾಡಿ ಹೋಗ್ಲೇಬೇಕು ಅಂತಂದಿದ್ದಕ್ಕೆ ಸರಿ ಆಯಿತು ಅಂತ ಬಂದೆ. ಓಕೆ. ಈ ಹಿಂದಿನ ನೀವು ಮಿನಿ ಸೀಸನಲ್ಲಿ ಹೋಗಿದ್ರಿ, ಓಕೆ, ಅಲ್ಲಿ ಇದ್ದು ಬಂದಿದ್ರಿ. ಬಟ್ ನಿಮಗೆ ಈ ಹಿಂದಿನ ಸೀಸನ್ಗಳನ್ನ ನೋಡಿದ್ರಾ? ವಿನ್ನರ್ಸು ಹೇಗೆ ಆಟ ಆಡ್ತಾರೆ, ಟಾಸ್ಕ್ ಅಂದರೆ ಹೇಗಿರುತ್ತೆ? ಯಾಕೆಂದರೆ ನೋಡಿದ ತಕ್ಷಣ ಆಟ ಈಸಿ ಅನ್ಸುತ್ತೆ, ಆದರೆ ಅಲ್ಲಿ ಆಡೋದು ಕಷ್ಟ ಇರುತ್ತೆ. ಸೊ ಟಾಸ್ಕ್ ಅಂದರೆ ಹೀಗಿರುತ್ತೆ, ಹಿಂದಿನ ಸೀಸನ್ ನೋಡ್ಕೊಂಡು ಹೋಗೋದು, ಅಲ್ಲಿ ಯಾವ ಥರ ಸ್ಟ್ರಾಟಜಿಗಳು ಯೂಸ್ ಮಾಡ್ತಾರೆ. ಯಾಕೆಂದರೆ ನಾವು ಸರ್ವೈವ್ ಆಗಬೇಕು ಅಂದರೆ ಕೆಲವೊಂದು ನಮ್ಮ ಹತ್ರನೂ ಒಂದಷ್ಟು ಐಡಿಯಾಸ್ಗಳಿರಬೇಕಲ್ವಾ? ನೋಡಿದ್ರಾ ನೀವು ಹಿಂದಿನ ಸೀಸನ್ಸ್? ಇಲ್ಲ, ನಾನು ಬರೀ ಪ್ರೋಮೋಸ್ ನೋಡಿದ್ದೀನಿ ಅಷ್ಟೇ. ನಾನು ಕಲರ್ಸ್ ಚಾನಲ್ ಫಾಲೋ ಮಾಡ್ತೀನಲ್ವಾ, ಸೊ ಪ್ರೋಮೋಸ್ ನೋಡಿದ್ದೀನಿ ಬಿಗ್ ಬಾಸ್. ಅದು ಬಿಟ್ಟರೆ ಸೀಸನ್ ಯಾವತ್ತೂ ನೋಡಿಲ್ಲ ನಾನು. ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಾನು ಅಂದ್ಕೊಂಡೇ ಹೋಗಿಲ್ಲ. ಯಾಕಂದರೆ ನಾನು ಆ್ಯಕ್ಟ್ರೇ, ಬಟ್ ಸೀರಿಯಲಲ್ಲಿ ಮಾಡ್ತೀನಿ, ಈ ಥರ ನಿಜ ಜೀವನದಲ್ಲಿ ಮಾಡೋಕ್ಕೆ ನನಗೆ ಬರಲ್ಲ. ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು 2 ದಿನಕ್ಕೆ ಆಚೆ ಬಂದಿರೋದೆಲ್ಲ. ಸೊ ನಾನು ಇರೋ ರೀತಿ ಇದ್ದೆ. ಟಾಸ್ಕ್ ಅಂತ ಬಂದಾಗ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಿದ್ದೆ. ಸ್ಟ್ರೆಂತು ಮತ್ತು ಫಾಸ್ಟ್ ಇಲ್ಲ ಇದ್ದಲ್ಲ. ಸೊ ಚೆನ್ನಾಗಿ ಆಯಿತು ಅಂತ ಅನ್ಕೊಂಡೆ. ಧನುಷ್ ಅವರು ಬಿಗ್ ಬಾಸ್ ಮನೇಲಿ ಜಗಳ ಆಡಿದ್ದಕ್ಕಿಂತ ಹೆಚ್ಚಾಗಿ ಜಗಳವನ್ನು ಬಿಡಿಸಿದ್ದೇ ಹೆಚ್ಚು. ಯಾರು ಜಗಳ ಆಡಿದ್ರು ಮೊದಲು ಬಿಡ್ಸಕ್ಕೆ ಹೋಗ್ತಿದ್ದಿದ್ದೆ ಧನುಷ್, ಯಾರು ಹೊಡಿಯೋಕೆ ಹೋದ್ರು ಮೊದಲು ಅಡ್ಡ ಹೋಗ್ತಿದ್ದಿದ್ದೆ ಧನುಷ್. ಸೊ ನಿಮ್ಮ ಒಂದು ಜಗಳ ಹೈಲೈಟ್ ಆಗಿದ್ದು ಅಂದರೆ ಡಾಗ್ ಬ್ರೀಡರ್ ಕೆಡಬಂ ಸತೀಶ್ ಅವರ ಜೊತೆ ಮತ್ತು ಧ್ರುವಂತ್ ಅವ್ರ ಜೊತೆ ಒಂದು ಜಗಳ ಹೈಲೈಟ್ ಆಗಿತ್ತು. ಸೊ ಆ ಜಗಳ ಅಲ್ಲಿಗೆ ಸ್ಟಾಪ್ ಆಗಿತ್ತಾ, ಕ್ಯಾರಿ ಆಗಿತ್ತಾ ನಿಮ್ಮ ಒಂದು ಅಲ್ಲಿ ಕೋಪ ಏನಾದ್ರೂ ಧ್ರುವಂತ್ ಅವ್ರ ಜೊತೆ? ಯಾಕೆಂದರೆ ಸತೀಶ್ ಅವ್ರು ಬೇಗ ಹೋಗ್ಬಿಟ್ಟಿದ್ರು. ಧ್ರುವಂತ್ ಅವ್ರ ಜೊತೆ ಏನಾದ್ರು ಕ್ಯಾರಿ ಆಗಿತ್ತಾ? ಯಾಕೆಂದರೆ ಜಾಸ್ತಿ ನೀವು ಕುತ್ಕೊಂಡು ಮಾತಾಡಿದ್ದೆಲ್ಲ ಅಷ್ಟಿರಲಿಲ್ಲ, ಹಾಗಾಗಿ. ಇಲ್ಲ, ಆ ಜಗಳದಿಂದ ನಾವಿಬ್ರು ಕುತ್ಕೊಂಡು ಮಾತಾಡಿಲ್ಲ ಅಂತಿಲ್ಲ. ನಮಗೆ ಅವ್ರಿಗೆ ಸ್ಟಾರ್ಟಿಂಗಿಂದನೂ ವೈಬ್ ಸೆಟ್ ಆಗಿಲ್ಲ. ನಾನು ಅವ್ರಿಗೆ ಅಲ್ಲಿರ್ಬೇಕನ್ನೂ ಹೇಳ್ತಾ ಇದ್ದೆ, ಅವ್ರು ಕೆಟ್ಟವರು ಅಂತೆಲ್ಲ ಏನಿಲ್ಲ. ಬಟ್ ನನಗೆ ಅವ್ರಿಗೆ ವೈಬ್ ಸೆಟ್ ಆಗಿಲ್ಲ ಅಷ್ಟೇ. ರಘು ಸರ್ ಜೊತೆನೂ ಜಗಳ ಮಾಡಿದ್ದೆ. ಅದೊಂದು 2 ವಾರ ಕ್ಯಾಪ್ಟನ್ದು ಆ ಕಾಯಿನ್ ಏನೋ ನಮ್ಮನ್ನೆಲ್ಲ ಹೊರಗಡೆ ಇಟ್ಟು ಅವ್ರು ಕ್ಯಾಪ್ಟನ್ ಆಗಿರೋದು. ಆ ಟೈಮಲ್ಲಿ ಒಂದು 3 ವಾರ ಏನೋ ಮನಸ್ತಾಪ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇನ್ನೊಬ್ರು ಯಾರು? ಸತೀಶ್ ಸರ್. ಓಕೆ, ಸತೀಶ್ ಸರ್ ಇಲ್ಲ, ಅವರು ಬೇಗ ಹೊರಟೋದ್ರಲ್ಲ, ಅದನ್ನು ನಾನು ಅಲ್ಲೇ ಮಾಡ್ತೋದೆ. ಓಕೆ. ಇನ್ನು ಜಗಳ ಅಂತ ಬಂದಾಗ ಧ್ರುವಂತ್ ಅವರು ಹೇಳೋರು, ಎಲ್ಲರೂ ಮುಖವಾಡ ಧರಿಸಿ ಬದುಕ್ತಾರೆ, ಎಲ್ಲರೂ ಮುಖವಾಡ ನಾಟಕ ಆಡ್ಕೊಂಡು ಬದುಕ್ತಿದ್ದಾರೆ, ಬಟ್ ನಾನು ಒಬ್ಬನೇ ಇಲ್ಲಿ ಓಪನ್ ಆಗಿ ಬದುಕ್ತಿರೋದು. ಏನು ತಪ್ಪು ಅಂದರೆ ತಪ್ಪು ಅಂತ ಹೇಳ್ತೀನಿ, ಸರಿ ಅಂದರೆ ಸರಿ ಅಂತ ಹೇಳ್ತೀನಿ, ಸರಿಗಿಲ್ಲ ಅಂದರೆ ನೀವು ಅಂದರೆ ಸರಿ ಇಲ್ಲ ಅಂತ ಹೇಳ್ತೀನಿ, ನಾನು ಒಬ್ಬನೇ ಈ ಥರ ಅಂತ ಹೇಳ್ತೀವಿ. ಅದನ್ನ ಡೈರೆಕ್ಟಾಗಿ ಧನುಷ್ ಅವ್ರಿಗೆ ಹೇಳ್ತಿದ್ರಾ ಅಂತ ನಮಗೆ ಡೌಟ್. ಯಾಕೆಂದರೆ ಧನುಷ್ ಅವರು ಎಲ್ಲರೂ ಅಡ್ಜಸ್ಟ್ ಆಗಿಬಿಡ್ತಿದ್ರು, ಯಾರ ಜೊತೆನೂ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ. ಅದನ್ನು ನಿಮಗೆ ಪರ್ಟಿಕ್ಯುಲರ್ ನಿಮಗೆ ಹೇಳ್ತಿದ್ರ ಅವರು ಮುಖವಾಡ ಧರಿಸ್ಕೊಂಡಿದ್ದು ಆಟ ಆಡ್ತಿದ್ದಾರೆ ಇಲ್ಲಿ ಅಂತ, ಅಥವಾ ಎಲ್ರಿಗೂ ಜನರಲ್ ಆಗಿ ಹೇಳ್ತಿದ್ರು ಅಂತ ಅನಿಸ್ತಿತ್ತಾ? ಅದನ್ನ ಅವ್ರನ್ನೇ ಕೇಳಬೇಕು ನೀವು. ನನಗೆ ನನಗೆ ಡೈರೆಕ್ಟಾಗಿ ಹೇಳಿದ್ರೆ ಅಲ್ಲೇ ಉತ್ತರ ಕೊಡ್ತಾ ಇದ್ದೆ ನಾನು. ನನಗೆ ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಅವರೇ ಕೇಳಬೇಕು. ಓಕೆ. ಹಾಗಾದರೆ ಧನುಷ್ ಅವ್ರಿಗೆ ಅನಿಸಿದ್ಯಾ ಅಲ್ಲಿದ್ದ ಅಷ್ಟು ಜನದಲ್ಲಿ ಯಾರು ಮುಖವಾಡ ಧರಿಸಿ ಆಡ್ತಾ ಇದ್ದಾರೆ, ಜೆನ್ಯೂನ್ ಆಗಿ ಆಡ್ತಾ ಇಲ್ಲ ಇವರು ಅಂತ ಯಾರ ಬಗ್ಗೆ ಏನಾದರೂ ಅನಿಸಿದ್ಯಾ? ಅಲ್ಲಿ ಪ್ರಾಮಾಣಿಕವಾಗಿ ಆಡಲಿಲ್ಲ ಅಂತ? ನಾನಂತೂ ಮುಖವಾಡ ಹಾಕೊಂಡಿಲ್ಲ, ನಾನು ಇರೋ ರೀತಿನೇ ಇದ್ದೆ. ಬಟ್ ಅಲ್ಲಿ ಆ ಮುಖವಾಡ ಹಾಕೊಂಡಿದ್ರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಏನೇ ಮುಖವಾಡ ಹಾಕೊಂಡಿದ್ರು ಆಚೆ ಬರುತ್ತೆ. ಅದು ಮುಖವಾಡ ಹಾಕೊಂಡು ಅದು ಆಚೆ ಬರಲಿಲ್ಲ ಅಂದರೆ ಇಟ್ಸ್ ಗುಡ್ ಸ್ಟ್ರಾಟಜಿ. ಅವ್ರು ಇರೋ ರೀತಿ ಅವ್ರು ಹಿಂಗೆ ತೋರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಹಂಗೆ ತೋರಿಸ್ಕೊಂಡಿರ್ಬೋದು. ಇಲ್ಲ, ಅವರು ಮುಖವಾಡ ಇಲ್ಲಿ ಅಷ್ಟು ಪರ್ಫೆಕ್ಟಾಗಿ ತೋರಿಸ್ಕೊಂಡಿರ್ಬೋದು, ಅವ್ರ ಆಟ ಹಂಗೆ ಆಟ ಆಡಿರ್ಬೋದು. ಇಲ್ಲ, ಮುಖವಾಡ ಹಾಕೊಂಡಿದ್ರೆ 2 ವಾರಕ್ಕೆ 1 ವಾರಕ್ಕೆಲ್ಲ ಆಚೆ ಬಂದ್ಬಿಡುತ್ತೆ. ಅದು ಎಲ್ಲ ಅವ್ರು ಇದ್ದಿದ್ದ ರೀತಿನೇ ಇದ್ರು ಅಂತ ಅಂದ್ಕೊತೀನಿ. ಇಲ್ಲ ಅಂದರೂ ಅವ್ರ ಮುಖವಾಡ ಏನು ಆಚೆ ಬಂದಿಲ್ಲ ಅಂತಂದರೆ ಇಟ್ಸ್ ಗುಡ್ ಸ್ಟ್ರಾಟಜಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.